ಬೆನ್ನಿಗೆ ಚೂರಿ ಹಾಕ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಅಷ್ಟೋ ಇಷ್ಟೋ ನಿಮಗೆ ಕನ್ನಡದ ಕಾಳಜಿ ಪ್ರೀತಿ ಎಲ್ಲ ಇದೆ, ಆದರೆ ನಿಮ್ಮ ಸುತ್ತ ಇದ್ದಾರಲ್ಲ ಅವ್ರನ್ನ ದೂರ ಇಟ್ಕೊಳ್ಳಿ. ಅವರೆಲ್ಲ ವ್ಯಾಪಾರಿಗಳು. ಚಾಣಕ್ಯ ಒಂದು ಮಾತು ಹೇಳ್ತಾನೆ, ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿ ಅಂತ. ರಾಜ ಒಳ್ಳೆಯೇ, ಆದರೆ ಅವನ ಸುತ್ತ ಇರುವ ವ್ಯಾಪಾರಿಗಳು ಅವನ್ನೂ ಸಹ ವ್ಯಾಪಾರಕ್ಕೆ ತಗೊಂಡೋಗಿ ಇಟ್ಕೊಂಡು ಪ್ರಜೆಗಳನ್ನ ಭಿಕಾರಿ ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬ ಮುಖ್ಯಮಂತ್ರಿಯ ಜೊತೆ ಹಿಂದೆ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಯಾರಿರ್ತಾರೆ? ಎಲ್ಲ ಇಂಥವರೇ ಇರ್ತಾರೆ, ವ್ಯಾಪಾರಿಗಳಿರ್ತಾರೆ, ಉದ್ಯಮಿಗಳು ಅಂತ ಹೆಸರಿನಲ್ಲಿ ಇರ್ತಾರೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಈಗ ಮೊನ್ನೆ ನೋಡಿ ಸಿದ್ದರಾಮಯ್ಯನವ್ರಿಗೆ ನಾವು ಹೋಗಿ ಮನವಿ ಮಾಡೋದು, ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 40-50 ವರ್ಷ ಆಗಿದೆ, ನೀವಾದರೂ ಕನ್ನಡದ ಕಾಳಜಿ ಇದೆ ನಿಮಗೆ, ಜಾರಿಗೆ ತನ್ನಿ ಅಂತ. ಅವರು ಸಚಿವ ಸಂಪುಟದ ತೀರ್ಮಾನ ಮಾಡಿ ಇನ್ನೇನು ಅನುಮೋದನೆ ಆಗಬೇಕು 2 ಸದನಗಳಲ್ಲಿ. ಅವನು ಯಾರೋ ಮೋಹನ್ ದಾಸ್ ಪೈ ಅವನು ಒಂದು ಕೂಗು ಹಾಕ್ತ, ಇನ್ಯಾರೋ ಒಂದಿಬ್ಬರು ಕೂಗು ಹಾಕಿರು, ಅದನ್ನು ಅಲ್ಲೇ ಬಿಟ್ಬಿಟ್ರು.